ಆತರ ಏನ್ ಬೇಡ, ಆತರ ಎಲ್ಲ ಸಾಕಾರ ಎಲ್ಲ ಅವರು ಸರ್ ಮುಂದೆ ಹೋಗಿ ಅಣ್ಣ ಸರ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ. ಅವರೇ ಬರ್ತಾರೆ. ಸ್ವಲ್ಪ ಸೈಡ್ ಹಂಗೆ ಪಕ್ಕಕ್ಕಿರಿ, ಅಲ್ಲೇ ಇರಿ ಅಲ್ಲೇ ಇರಿ. ವಿಡಿಯೋದವ್ರಿಗೆ ಸ್ವಲ್ಪ ಜಾಗ ಕೊಟ್ಬಿಡಿ ಅವ್ರಿಗೆ. ಇಲಾಖೆ ನಮ್ಮರು ಇದ್ದೇ ಇರ್ತೀವಿ. ಆಯ್ತು ಆಯ್ತಪ್ಪ, ಓಡಾಡಿದ್ಯಾ ಎಲ್ಲರಿಗೆಗೆ ಆಯ್ತು ಸರ್. ತವಳೆ ಇದು ಅಲ್ಲಿದೆ, ಇಲ್ಲಿ ತವಳೆ ಇಲ್ಲ, ಹಂಗೆ ಕೊಟ್ಬಿಡಿ ಎಲ್ಲರಿಗೂ, ಅವ್ರಿಗೆ ಎಲ್ಲರಿಗೂ. ಸ್ವಲ್ಪ ಸೈಡ್ ದೇವರಾಜ್ ಸ್ವಲ್ಪ ನೆಲಮಂಗಲ ಬೈಪಾಸ್. ಸಿನಪ್ಪ ಅಣ್ಣ ನಿಂಗೆ ಬನ್ನಿ, ಬನ್ನಿ ಸರ್. ಈಗ ಡಿಸಿ ಪಾಯಿಂಟ್ ಮತ್ತೆ ಬೈಪಾಸ್ ನಿಮ್ಮಿದು ಕೈ ಕ್ಯಾಮ್ರಾ ದೂರ ಜೋರಾಗೆ. ನಿಂಬೆಹಣ್ಣು ಹಾಕಿದ್ದೀರಪ್ಪ? ಕಡೆ ಬರೋಣ, ಹೊಡಿಲಿ. ಈ ಕಡೆ ಬನ್ನಿ. ಅಲ್ಲಿ ಕಲ್ಲಿಕ್ಕಿದ್ರಲ್ಲ ಅವಾಗಲೇ. ಸಕ್ಸಸ್ ಆಗಲಿ ಆದಷ್ಟು. ಜೈ ಚೆನ್ನಕೇಶವ. ಬನ್ನಿ. ಹಾರ
ಹಿಂದೆ ಇರೋದು ನಾಗಮಂಗಲ ಡಿಪೋ ಎಲ್ಲ ಕೊಟ್ರಿ ಡ್ರೈವರ್ಗೆ ರೀಚ್ ಆಗ್ಬೇಕಣ್ಣ. ಇಲ್ಲಿ ಬರ್ರಿ ನೀವು, ಇಲ್ಲಿ ಬರ್ರಿ, ಹಿಂದೆ ಫ್ರಂಟಿಗೆ ಬನ್ನಿ. ಇವತ್ತು ಆ ಬೇಡಿಕೆ ಈಡೇರಿದೆ. ಇಲ್ಲಿ ಈ ಭಾಗದಲ್ಲಿ ನಾಮಂಗಲ ಮಾಗಡಿಯಿಂದ ಬರ್ತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ. ಜನ ಒಂದು ರೇಷನ್ ತರಬೇಕಾದ್ರೂ ತಿರ್ಗಾ ಭಾಳ ಕಷ್ಟ ಆಗೋದು, ಅದರಿಂದ ತರಬೇಕಾದ್ರು ಇವತ್ತು ನಾಮಂಗಲಕ್ಕೆ ಇಲ್ಲಿಂದ ನಂದಿನಿ ಬಡಾವಣೆಯಿಂದ ನೆಲಮಂಗಲ, ಕುಣಿಗಲ್, ಯಡಿಯೂರು, ಬೆಳ್ಳೂರು ಕ್ರಾಸ್, ಅಲ್ಲಿಂದ ನಾಗಮಂಗಲಕ್ಕೆ ಹೋಗ್ತಕ್ಕಂಥದ್ದಿದೆ. ಇನ್ನು ಕೆಲವು ಸ್ನೇಹಿತರು ಅಮೃತೂರ್ ಮೇಲೆ ಹೋಗ್ಬೇಕು ಅಂತಕ್ಕಂಥದ್ದು, ಇನ್ನು ಕೆಲವು ಸ್ನೇಹಿತರು ನೆನ್ನೆಯಿಂದ ನಮಗೆ ಶಿವನ ದೇವಸ್ಥಾನದಿಂದ ಕೊಡಬೇಕು, ಆ ಕಡೆ ಜಾಸ್ತಿ ಇದ್ದೀವಿ ಅಂತಕ್ಕಂಥದ್ದು. ಇನ್ನೊಂದು ಬಸ್ ಕೊಟ್ಟಾಗ ಭಾಗಶಃ ನಾನು ಅನ್ಕೊಂಡಿರೋದು ಶಿವನ ದೇವಸ್ಥಾನದಿಂದ ಇದನ್ನು ಮಾಡಿ ಹೀಗೆ ಬರೋ ರೀತಿ ಒಂದು ಇಲ್ಲಿಂದ ನಂದಿನಿ ಬಡಾವಣೆಯಿಂದ ಆದರೆ ಅಲ್ಲಿಗೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಪ್ರತಿನಿತ್ಯ ಬೆಳಗ್ಗೆ 7:15ಗೆ ಅಲ್ಲಿ ಬಿಡುತ್ತೆ, ಇಲ್ಲಿ ನಾಮಂಗಲದಲ್ಲಿ 9:45 ಇಲ್ಲಿ ಬರುತ್ತೆ ಬಸ್ಸು. ತಿರ್ಗಾ ಇಲ್ಲಿ 10:15 ಬಿಡುತ್ತೆ. 10:15 ಬಿಟ್ಟು 12:45ಕ್ಕೆ ಅಲ್ಲಿ ಹೋಗುತ್ತೆ. 12:45 1 ಗಂಟೆಗೆ ಅಲ್ಲಿ ಹೋಗುತ್ತೆ. ತಿರ್ಗಾ 1:15 ಅಲ್ಲಿ ಬಿಡ್ತದೆ. 1:15ಗೆ ಬಿಟ್ಟು 3:45ಗೆ ಇಲ್ಲಿಗೆ ಬರ್ತದೆ. 4:15ಗೆ ಬಿಟ್ಟು ಹೋಗಿ ಅಲ್ಲಿ ಬಸ್ ಅಲ್ಲೇ ಆಲ್ಟ್ ಆಯ್ತದೆ, ಆಲ್ಟ್ ಆಗುತ್ತೆ. ನಿಮಗೂ ಅಡ್ಜಸ್ಟ್ ಆಗಕ್ಕೆ 1-2 ದಿನ 3 ದಿನ ಬೇಕಾಗುತ್ತೆ. ನೀವು ಇಲ್ಲಿನ ನಿವಾಸಿಗಳೇನಿದ್ರೆ ಊರ್ ಕಡೆ ಹೋಗೋರಿಗೆ ಈಗ ಹೆಣ್ಮಕ್ಳು ಫ್ರೀಯಾಗಿ ಹೋಗ್ಬೋದು. ಇಲ್ಲೇ ನಾಮಂಗಲ, ಕುಣಗಲು ಇದಕ್ಕೆ ಬಸ್ಸು ಬಂದೈತೆ ಅಂತಕ್ಕಂಥದ್ದನ್ನ ನೀವುಗಳು ತಿಳಿಸ್ಬೇಕು. ಮನೆಗಳಲ್ಲಿ ನೀವು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನೀವು ತಿಳಿಸಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಅದು ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀವೇನು ಕೇಳಿದ್ರೆ ಅದನ್ನ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಬೇರೆ ಭಾಗದವರು ಕೇಳ್ತಾ ಇದ್ದಾರೆ, ಇನ್ನು ಒಂದು ಹೊಸ ಬಸ್ನ ಕೊಡ್ತೀವಿ ಅಂತಕ್ಕಂಥದ್ದಲ್ಲಿ ಅವಾಗ ಕೊಟ್ಟಾಗ ನಾನು ಮಾತಾಡಿ ನಿಮಗೆ ಬೇರೆ ಭಾಗದಿಂದನೂ ಅಲ್ಲಿಗೆ ಹೋಗೋದಕ್ಕೆ ಕುಣಗಲು ಮತ್ತು ನಾಮಂಗಲಕ್ಕೆ ಹೋಗೋದಕ್ಕೂ ಅನುಕೂಲವನ್ನು ಮಾಡಿಕೊಡ್ತೇನೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಕಳೆದ 2 ತಿಂಗಳಲ್ಲಿ 2 ಬೇಡಿಕೆ ಇಟ್ರಿ. ಒಂದು ಕೆಂಪೇಗೌಡ ಪ್ರತಿಮೆ, ಮೊನ್ನೆ ಜಯಚಂದ್ರ ಸರ್ ಅವರು ಬಂದರು ಕಾರ್ಯಕ್ರಮಕ್ಕೆ, ಗೋಕುಲಾಷ್ಟಮಿ ಬಂದಾಗ ಗೋಪಾಲಯ್ಯ ಭಾಳ ಚೆನ್ನಾಗಿ ಮಾಡಿಸಿದ್ಯಾ ಅಂತಕ್ಕಂಥದ್ದು ಹೇಳೋದು. ಭಾಳ ಚೆನ್ನಾಗಿ ಮಾಡಿಸಿದ್ಯಾ, ಇದು ಭಾಳ ಚೆನ್ನಾಗೈತಿ ಸರ್ಕಲಲ್ಲಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಕೆಂಪೇಗೌಡ ಪ್ರತಿಮೆನ ಇದು ಹೇಳಿದ್ರು. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಇವತ್ತು ನಮ್ಮ ಮುಖಂಡರುಗಳು ಹೋಗಿ ಬನ್ನಿ, ಊರಿಗೆ ಹೋಗ್ಬಿಟ್ಟು ತಿರ್ಗಾ ಇದೇ ಬಸ್ಸಲ್ಲಿ ವಾಪಸ್ ಬನ್ನಿ. ನೀವು ಈ ಬಸ್ಸಲ್ಲೂ ಕಲೆಕ್ಷನ್ ಆಗಬೇಕು. ಕಲೆಕ್ಷನ್ ಆಗಬೇಕಾದ್ರೆ ನೀವು ಲೇಡೀಸು ಹೋಗಿ ಊರ್ ಕಡೆ ಹೋಗ್ತಕ್ಕಂಥವ್ರು, ನೀವು ಜೆಂಟ್ಸರು ಹೋಗ್ತಕ್ಕಂಥವ್ರು ಇದನ್ನೇ ವಾಟ್ಸಪ್ಗಳಲ್ಲಿ ಈ ಬಸ್ಸನ್ನು ಬಿಟ್ಟಿರ್ತಕ್ಕಂಥದ್ದನ್ನ ಎಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸ ಮಾಡ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಭಾರತ್ ಮಾತಾ ಕಿ ಬರ್ರಿ ಸ್ವಲ್ಪ ಅಗಲ ಮಾಡ್ರಿ ಜಾಗ. ಬರ್ರಿ ಒಂದು ಮಾತ್ರ ಸೈಡ್
ತೆಗಿಯೋಣ ಇದು ಅಣ್ಣ ಒಕ್ಕೆ ಕೆಳಗಡೆ ಇದೆಯಲ್ಲ ಅಲ್ಲಿ ಕೊಡಿ. ಇಲ್ಲಿ ನೀವು ಬನ್ನಿ ಅಣ್ಣ, ಡ್ರೈವರ್ಗೆ ಕಂಡಕ್ಟರ್ಗೆ ಎಲ್ಲ ಇಟ್ಟಿದ್ದು ಚಾಲು ನಾಗಮಂಗಲಕ್ಕೆ ಇವತ್ತಿನಿಂದ ನಮ್ಮ ಗೋಪಾಲಣ್ಣರು ಜನಪ್ರಿಯ ಶಾಸಕರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಗೋಪಾಲಣ್ಣರು ನಾಗಮಂಗಲಕ್ಕೆ ಇವತ್ತಿಂದ ಬಸ್ ಕೊಡ್ತಾವ್ರೆ. ದಯವಿಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ನಮ್ಮ ಭಾಗದ ನಾಗಮಂಗಲ ತಾಲೂಕಿನ ಭಾಗದ ಎಲ್ಲ ಜನಗಳು ಈ ಸದುಪಯೋಗನ ಪಡಿಸ್ಕೋಬೇಕು. ನಂದಿನಿ ಲೇಔಟ್ ಭಾಗದಲ್ಲಿ, ಲಗ್ಗೇರಿ ಭಾಗದಲ್ಲಿ, ಕುರುಬ್ರಹಳ್ಳಿ, ಲಗ್ಗೇರಿ, ಗಂಟಿರಾಬಾದ್ ನಗರ, ಕೃಷ್ಣಾನಗರ, ಯಶವಂತಪುರ ಈ ಭಾಗದವರು ದಯವಿಟ್ಟು ಈ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ನಮ್ಮ ಭಾಗದವರಿಗೆ ಎಲ್ಲ ನಾಗಮಂಗಲ ಜನತೆಗೆ ಕೇಳ್ಕೊತಾ ಇದ್ದೀವಿ. ಗೌಡ್ರ ತಗೋಬೋದಾ ಗೌಡ್ರ? ತಗೋಬೋದಾ? ಗೌಡ್ರೆ ಏನ್ರಿ ಗೌಡ್ರೆ ಸಮಾಚಾರ? ಸ್ನೇಹಿತರೆ, ಕಳಸೇಗೌಡರು ಸಾಮಾಜಿಕ ಜಾಲತಾಣದಲ್ಲಿ ಆದಷ್ಟು ಅರಿವು ಮೂಡಿಸೋದು ನಮ್ಮ ಭಾಗದ ಕ್ಷೇತ್ರ ಜನರಿಗೆ ಸದುಪಯೋಗ ಎಲ್ಲರೂ ನಮ್ಮ ಭಾಗದವರು ಈ ಬಸ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ವಿನಂತಿ. ನಾಗಮಂಗಲದ ಎಲ್ಲ ನಮ್ಮ ಜನತೆಗೆ ಬೆಂಗಳೂರಿನಲ್ಲಿ ಯಾರು ವಾಸ ಮಾಡ್ತಾ ಇದ್ದಿದ್ರು ಇಲ್ಲಿ ನಂದಿನಿ ಲೇಔಟು, ಬೆಂಗಳೂರು ನಂದಿನಿ ಲೇಔಟ್ ಬಸ್ ಸ್ಟಾಪಿಂದ ನಾಗಮಂಗಲಕ್ಕೆ ಪ್ರತಿನಿತ್ಯ ಏನು ನಾವು ಈ ಭಾಗದ ಜನರು ನೇರವಾಗಿ ಕ್ಷೇತ್ರಕ್ಕೆ ನಾಗಮಂಗಲಕ್ಕೆ ತಲುಪಬೇಕು ಅಂತ ಒಂದು ಒಳ್ಳೆ ಕಾರ್ಯವನ್ನು ಈ ಭಾಗದ ಶಾಸಕರಾದ ಗೋಪಾಲಣ್ಣವರು ಮತ್ತು ಇಲ್ಲಿನ ಸ್ಥಳೀಯ ನಮ್ಮ ಕ್ಷೇತ್ರದ ಜನರು ಮನವಿ ಕೊಟ್ಟು ಇವತ್ತು ಒಂದು ಬಸ್ಗೆ ಚಾಲನೆ ಕೊಟ್ಟಿದ್ದಾರೆ. ದಯವಿಟ್ಟು ಇಲ್ಲಿನ ಭಾಗದವರು ಮಹಾಲಕ್ಷ್ಮಿ ಲೇಔಟು, ರಾಜಾಜಿನಗರ, ಲಗ್ಗೇರೆ, ಆಮೇಲೆ ಈ ಕಡೆ ಮಾರುತಿ ನಗರ ಈ ಭಾಗದಲ್ಲೆಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬೆಳಿಗ್ಗೆ ಇದು 10 ಗಂಟೆಯಿಂದ ಓಡ್ತದೆ, ಆ ಕಡೆಯಿಂದ ಬರುವಾಗ 7 ಗಂಟೆಗೆ ಬರ್ತದೆ. ಬೆಳಿಗ್ಗೆ ಆ ಕಡೆಯಿಂದ 7 ಗಂಟೆ ಬರ್ತದೆ, ಇದು 10 ಗಂಟೆಯಿಂದ ಓಡ್ತದೆ. ಇನ್ನೂ ಹೆಚ್ಚಾಗಿ ಕೆಲವು ದಿನಗಳಲ್ಲಿ ಒಂದು 4-5 ಬಸ್ ಕೂಡ ಆಗ್ತೀನಿ ಅಂತ ಈ ಕಡೆ ಭಾಗದ ಶಾಸಕರು ಹೇಳಿದ್ದಾರೆ. ನಮ್ಮ ಕ್ಷೇತ್ರದ ಜನರು ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡೋದು ಕೆಲಸ ಮಾಡಿ. ಧನ್ಯವಾದಗಳು. ಹತ್ತಿ ಸರ್ ಎಲ್ಲ ನಾಗಮಂಗಲ ನಾನ್ ಸ್ಟಾಪ್ ನಾಗಮಂಗಲ. ನೆಲಮಂಗಲ, ಕುಣಿಗಲ್ಲು, ಬೆಳ್ಳೂರು ಕ್ರಾಸ್, ಯಡಿಯೂರು, ನಾಗಮಂಗಲ. ಮಹಿಳೆಯರಿಗೆ ಉಚಿತ. ನಮ್ಮ ನಾಗಮಂಗಲ ಭಾಗದ ಜನರು ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡುವಂತ ಕೆಲಸ ಮಾಡಿ. ಎಲ್ರಿಗೂ ಡ್ರೈವರ್ ಅಣ್ಣ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಟಾಟಾ ಮಂಜಾಣ ಶ್ರೀನಗರ ಬಸ್ ಸ್ಟಾಪಲ್ಲಿ ಮಿನಿ ನಾಗಮಂಗಲ ಆಗ್ಬಿಟ್ಟಿದೆ. ಈಗ ನಂದಿನಿ ಲೇಔಟಲ್ಲಿ ಕೂಡ ನಾಗಮಂಗಲದ ಬಸ್ಸು ಪ್ರತಿನಿತ್ಯ 3 ರಿಂದ 2 ಬಾರಿ ಚಾಲನೆ ಕೊಡಲಿದ್ದಾರೆ. ಅಧ್ಯಕ್ಷ ಒಂದು ಫೋಟೋ ತೆಗಿರಿ.
ಆಯ್ತಾ? ಅಣ್ಣ ನಮಸ್ತೆ. ಹೌದಾ? ಲೈವಲ್ಲಿ ಹೌದಾ? ಎಲ್ಲರಿಗೂ ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಲೈವಲ್ಲೇ ಇದ್ದೀನಿ ಈಗ. ಅಣ್ಣ ನಮಸ್ತೆ ಅಣ್ಣ. ಆಯ್ತಾ ತಿಂಡಿ? ಹೌದಾ? ಇರ್ಲಿ ಬಾರ ಅದೇನು ಗೋಬಿ ಅಂಗಡಿ ಒಂದೆರಡು ಸಹಕಾರ ಕೊಡೋಣ ನಮ್ಮ ಸಂಘಕ್ಕೆ. ಅಣ್ಣ ಒಳ್ಳೇದಾಗ್ಲಿ ಬನ್ನಿ. ಅಲ್ಲಣ್ಣ ಹಿಂಗಾಗ್ತದೆ ಗಾಡಿ. ಅತಿ ಹೆಚ್ಚಾಗಿ ಈ ಭಾಗದ ನಂದಿನಿ ಲೇಔಟು, ಮಹಾಲಕ್ಷ್ಮಿ ಲೇಔಟು, ಲಗ್ಗೆರೆ, ಮಾರುತಿ ನಗರ ಈ ಭಾಗದ ಎಲ್ಲ ನಮ್ಮ ಕ್ಷೇತ್ರದ ಜನರಿಗೆ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡುವಂಥ ಕೆಲಸ ಮಾಡಿ. ಇದು ನಾಗಮಂಗಲ ಜನಕ್ಕೆ ಆದಷ್ಟು ಒಳ್ಳೇದಾಗಬೇಕು. ಓಕೆ, ಎಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ, ಎಲ್ಲ ಸಾಮಾಜಿಕ ಜಾಲತಾಣದ ಮುಖಪುಟದ ಸ್ನೇಹಿತರಿಗೆ ಧನ್ಯವಾದಗಳು. ನಮಸ್ಕಾರ. ಗೋಪಾಲಣ್ಣರ ಅಧ್ಯಕ್ಷತೆಯಲ್ಲಿ ಇವತ್ತು ನಾಗಮಂಗಲಕ್ಕೆ ಎಲ್ಲ ಉದ್ಘಾಟನೆ ಆಗಿದೆ. ಓಕೆ ಸರ್, ಎಲ್ಲ ಮಿನಿ ನಾಗಮಂಗಲ ನಂದಿನಿ ಲೇಔಟ್ ಅಂದ್ಬಿಟ್ಟು ಬಸ್ಸು ಉದ್ಘಾಟನೆ ಮಾಡ್ತಾವ್ರೆ.